ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಬೋಧಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ತ್ವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ स्य ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ पूज्याय राघवेन्द्राय सत्यधर्मरताय च जतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोक्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् न विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः हरिः ओम्. श्रीगुरुभ्यो नमः हरिः ओम्. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಇಲ್ಲಿ ನಿನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ಮಹಾಭಾರತದ ಶ್ಲೋಕವಾದಂತಹ ಸೃಷ್ಟಾ ಬ್ರಹ್ಮಾದಯೋ ದೇವಾ ನಿಹತ ಏನ ದಾನವಾಹ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣಿ ಎಂಬುವಂತಹ ಶ್ಲೋಕದಲ್ಲಿ ಇರುವಂತಹ ಸೃಷ್ಟಿ ಮತ್ತು ಹತಿ ಇದರ ಅರ್ಥವನ್ನ ಯಥಾವಸ್ಥಿತವಾಗಿ ಸೃಷ್ಟಿ ಎಂಬುದಕ್ಕೆ ಸೃಷ್ಟಿ, ಹತಿ ಎಂಬುದಕ್ಕೆ ಹನನ ಅಂತ ಹೀಗೆ ತೋರುವಂತಹ ಸಾಮಾನ್ಯವಾಗಿ ಸಿದ್ಧವಾದಂತಹ ಅರ್ಥವನ್ನ ಇಟ್ಟುಕೊಳ್ಳಬಾರದು. ಸೃತಿ ಎಂಬುದಕ್ಕೆ ಸೃಷ್ಟಾ ಬ್ರಹ್ಮಾದಯೋ ಎಂಬುದಲ್ಲಿ ಸೃಷ್ಟೃತ್ವ, ಆ ಸೃಷ್ಟಿ ಎಂಬುದು ಏನಿದೆಯಲ್ಲ ಇದನ್ನ ಮುಕ್ತಿ ಸೃಷ್ಟೃತ್ವ, ಮುಕ್ತಿ ಸೃಷ್ಟಿಯನ್ನ ತಿಳಿದುಕೊಳ್ಳಬೇಕು. ಯಾಕೆ ಎಂಬುದಕ್ಕೆ ಉತ್ತರವನ್ನ ಕೊಟ್ರು. ಸೃಷ್ಟಿ ಎಂಬುದು ದೈತ್ಯರಿಗೂ ಸೃಷ್ಟಿ ಇದೆ, ಅವರಿಗೂ ಉತ್ಪತ್ತಿ ಇದೆ. ಹೀಗೆ ದೇವತೆಗಳಿಗೂ ಉತ್ಪತ್ತಿ ಇದೆ, ದೈತ್ಯರಿಗೂ ಉತ್ಪತ್ತಿ ಇದ್ದಾಗಲೂ ದೈತ್ಯರಿಗೆ ಉತ್ಪತ್ತಿಯನ್ನ ಹೇಳದೇನೆ ದೇವತೆಗಳಿಗೆ, ಬ್ರಹ್ಮಾದಿ ದೇವತೆಗಳಿಗೆ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಂತಹ ಸೃಷ್ಟಿ ಎಲ್ಲರಿಗೂ ಸಮಾನವಾದಂತಹ ಆ ಸೃಷ್ಟಿಯನ್ನ ಇಲ್ಲಿ ಹೇಳ್ತಾ ಇದ್ದದ್ದಲ್ಲ. ಸೃಷ್ಟಿ ಎಂಬುದಕ್ಕೆ ಮುಕ್ತಿ ಸೃಷ್ಟಿ, ಮುಕ್ತಿಯ ಒಂದು
ಸೃಷ್ಟಿ ಅಂದ್ರೆ ಮುಕ್ತಿಯನ್ನ ಕೊಡುವುದು ಅಂತ ಅರ್ಥ. ಮುಕ್ತಿ ಸೃಷ್ಟತ್ವ ಅದನ್ನ ತಿಳಿದುಕೊಳ್ಳಬೇಕು ಅಂತ ತಿಳಿಸಿಕೊಟ್ರು, ನಿನ್ನೆ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದೆ ದೈತ್ಯ ಹತಿ ಶಬ್ದಾರ್ಥಂ ಆಹ 61ನೇ ಶ್ಲೋಕದಲ್ಲಿ ನಿಹತ ಏನ ದಾನವಾಹ, ಯಾರಿಂದ ದಾನವರು ದೈತ್ಯರು ನಿಹತಾಹ ನಿಹತರಾದರು ಅಂತ ಅರ್ಥ ಇದೆ. ನಿಹತರಾದರು ಅಂದ್ರೆ ಸತ್ತು ಹೋದ್ರು ಅಂತ, ಭಗವಂತನಿಂದ ಸತ್ತು ಹೋದ್ರು, ಕೃಷ್ಣನಿಂದ, ರಾಮನಿಂದ, ಹೀಗೆ ಅನೇಕ ಭಗವಂತ ಅವತಾರಗಳಲ್ಲಿ ದೈತ್ಯರು ತಾವು ಪ್ರಾಣವನ್ನ ಕಳೆದುಕೊಂಡದ್ದು ಇದೆ. ಹೀಗಾಗಿ ಹಾಗೆ ಅರ್ಥವನ್ನ ಮಾಡಿಕೊಳ್ಳೋದಲ್ಲ. ಇದು ನಿಹತಿ ಎಂಬುದಕ್ಕೂ ಕೂಡ ದೈತ್ಯ ಹತಿ ಶಬ್ದಾರ್ಥಂ ಆಹ, ಆ ಹತಿ, ಆ ದೈತ್ಯರ ಹನನ ಅಂದ್ರೆ ಏನು ಇಲ್ಲಿ, ಅದರ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. 63ನೇ ಶ್ಲೋಕ. ಅಥ ಚ ದೈತ್ಯ ಹತಿಸ್ತಮಸಿ ಸ್ಥಿರಾ, ಅಥ ಚ ದೈತ್ಯ ಹತಿತಸ್ತಮತಿಹಿರಾ, ಅಥ ಚ ದೈತ್ಯ ಹತಿಸ್ತಮಸಿ ಸ್ಥಿರಾ, ಅಥ ಚ ದೈತ್ಯ ಹತಿಸ್ತಮತಿಸ್ಥಿರಾ, ಯತ ಸಂಸ್ಥಿತಿರೇವ ನ ಚಾನ್ಯಥಾ, ನಿಯತ ಸಂಸ್ಥಿತಿರೇವ ನ ಚಾನ್ಯತಾ, ತನು ವಿಭಾಗ ಕೃತಿ ಸಕಲೇಶ್ವಿಯಂ, ತನು ವಿಭಾಗ ಕೃತಿ ಸಕಲೇಷ್ಟಿಯಂ, ಹಿ ವಿಶೇಷ ಕೃತಾಸುರ ದೈತ್ಯಗಾ, ನ ಹಿ ವಿಶೇಷ ಕೃತಸುರದೈತ್ಯಗಾ, ಅಥ ಚ ದೈತ್ಯ ಹತಿಸ್ತಮಸಿ ಸ್ಥಿರ ನಿಯತ ಸಂಸ್ಥಿತಿರೇವ ನ ಚಾನ್ಯಥಾ, ತನು ವಿಭಾಗ ಕೃತಿ ಸಕಲೇಶ್ವಿಯಂ ನ ಹಿ ವಿಶೇಷ ಕೃತಾಸುರ ದೈತ್ಯಗಾ ಎಂಬುದಾಗಿ 63ನೇ ಶ್ಲೋಕ ಪದವಿಭಾಗ. ಅಥ ಚ ದೈತ್ಯಹತಿ ತಮಸಿ ಸ್ಥಿರಾ ನಿಯತ ಸಂಸ್ಥಿತಿ ಏವ ನ ಚ ಅನ್ಯಥಾ, ತನುವಿಭಾಗ ಕೃತಿ ಸಕಲೇಷು ಇಯಂ ನ ಹಿ ವಿಶೇಷಕೃತ ಸುರದೈತ್ಯಗ ಎಂಬುದಾಗಿ ಪದವಿಭಾಗ. ಅಥ ಚ ತಸ್ಮಾದೇವ, ಅಥ ಚ ಎಂಬುದಕ್ಕೆ ತಸ್ಮಾದೇವ ಅಂತ ಅಂದ್ರೆ ಯಾವ ಕಾರಣಕ್ಕಾಗಿ ಹಿಂದೆ ಸೃಷ್ಟಿ ಎಂಬುದಕ್ಕೆ ದೈತ್ಯರಿಗೂ ಸೃಷ್ಟಿ ಇದ್ದಾಗಲೂ ದೇವತೆಗಳ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಸೃಷ್ಟಿ ಶಬ್ದದ ಅರ್ಥ ಬೇರೆ ಇದೆ ಅಂತ ಹೇಳಿದಂತೆ ಆಯಿತು. ಆದ್ದರಿಂದಲೇನೆ ಅಥ ಚ ಅಂದ್ರೆ ಹೇಗೆ ಸೃಷ್ಟಿ ಶಬ್ದದ ಅರ್ಥ ಬೇರೆ ಇದೆಯೋ ಅದೇ ರೀತಿಯಾಗಿ ಹತಿ ಇದು ಕೂಡ ಎಲ್ಲರಿಗೂ ಇದ್ದಾಗಲೂ ದೈತ್ಯರಿಗೆ ಮಾತ್ರ ನಿಹತ ಏನ ದಾನವಾಹ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥವು ಬೇರೆ ಇದೆ ಅಂತ ಅರ್ಥ. ತಸ್ಮಾತ್, ಯಸ್ಮಾತ್, ತಸ್ಮಾತ್ ಯಾವ ಕಾರಣಕ್ಕಾಗಿ ಸೃಷ್ಟಿ ಶಬ್ದದ ಅರ್ಥ ಬೇರೆ ಇದೆಯೋ ಅದೇ ರೀತಿಯಾಗಿ ಹತಿ ಶಬ್ದದ ಅರ್ಥವೂ ಕೂಡ ಬೇರೆ ಇದೆ. ಹೀಗಾಗಿ ಅಥ ಚ ತಸ್ಮಾದೇವ ಆದ್ದರಿಂದಲೇನೆ ದೈತ್ಯಹತಿಹಿ, ದೈತ್ಯಹತಿಹಿ ಎಂಬುದಕ್ಕೆ ದೈತ್ಯ ಹನನಂ, ದೈತ್ಯರ ಹನನ, ಅವರ ಸಂಹಾರ. ದೈತ್ಯರ ಸಂಹಾರ ಅಂದ್ರೆ ಏನು? ದೈತ್ಯಹತಿಹಿ, ದೈತ್ಯರ ಹತಿ, ಅಸುರರ ಸಂಹಾರ ಅಂದ್ರೆ ಏನು ಅಂತಂದ್ರೆ ಅದನ್ನೇ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ತಮಸಿ ಸ್ಥಿರಾ ನಿಯತ ಸಂಸ್ಥಿತಿ ಏವ, ದೈತ್ಯರ ಹತಿ, ದಾನವರ ಹತಿ, ದೈತ್ಯರ ಹತಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಆ ಹತಿ ಎಂಬುದಕ್ಕೆ ಸಂಹಾರ, ಹನನ ಅಂತ ಸಾಮಾನ್ಯವಾಗಿ ಅರ್ಥ ಅಲ್ಲ. ಅದಕ್ಕೆ ಹೀಗೆ ಅರ್ಥವನ್ನು ತಿಳಿದುಕೊಳ್ಳಬೇಕು. ತಮಸಿ ಸ್ಥಿರಾ ನಿಯತ ಸಂಸ್ಥಿತಿ ಏವ, ತಮಸ್ಸಿನೊಳಗೆ ಸ್ಥಿರ ಎಂಬುದಕ್ಕೆ ನಿತ್ಯ ಅಂತ ಅರ್ಥ. ತಮಸ್ಸಿನೊಳಗೆ ನಿತ್ಯದಲ್ಲಿಯೂ ಮತ್ತು ನಿಯತ ಸಂಸ್ಥಿತಿ ನಿಯಮೇನ, ದೈತ್ಯರಿಗೆ ನಿಯಮೇನ ತಮಸ್ಸಾಗ್ತದೆ. ದೈತ್ಯರಿಗೆ ಆ ತಮಸ್ ಆದ ಮೇಲೆ ನಿತ್ಯದಲ್ಲಿ ಇರ್ತದೆ ಅವರಿಗೆ. ಇನ್ನು ಮುಗಿತದೆ, ಇನ್ನು ಸ್ವಲ್ಪ ವರ್ಷ ಇರ್ತದೆ, ಇನ್ನು ಸ್ವಲ್ಪ ಕಲ್ಪ ಇರ್ತದೆ ಅಂತ ಇಲ್ಲ.
ನಿಯಮೇನ ಅವರಿಗೆ ಯಾವುದು ತಮಸ್ಸು ಆಗೇ ಆಗ್ತದೆ. ತಮಸ್ಸು ಆದ ಮೇಲೆ ನಿತ್ಯದಲ್ಲಿಯೂ ಕೂಡ ತಮಸ್ಸಿನೊಳಗೆ ಇರ್ತಾರೆ ಅವರು. ಹೀಗಾಗಿ ನೋಡ್ರಿ, ತಮಸಿ ಸ್ಥಿರಾ ನಿಯತ ಸಂಸ್ಥಿತಿ, ತಮಸ್ಸಿನೊಳಗೆ ನಿತ್ಯದಲ್ಲಿಯೂ ನಿಯಮೇನ ಇರುವುದು ಏನಿದೆಯಲ್ಲ ಆ ದೈತ್ಯರು, ಇದೇ ದೈತ್ಯರ ಒಂದು ಹತಿ. ದೇವರು ದೈತ್ಯರನ್ನ ಸಂಹಾರ ಮಾಡ್ತಾನೆ ಅಂದ್ರೆ ಅವ್ರಿಗೆ ಅಂಧನ್ ತಮಸ್ಸಿಗೆ ಕಳಿಸ್ತಾನೆ ಅಂತ ಅರ್ಥ. ದೇವರು ದೈತ್ಯರನ್ನ ಸಂಹಾರ ಮಾಡ್ತಾನೆ ಅಂದ್ರೆ ಅಂಧನ್ ತಮಸ್ಸಿಗೆ ಕಳಿಸ್ತಾನೆ ಅಂತ ಅರ್ಥ. ಅವರೇ ಹೇಳಿದ್ದು ಶ್ರೀಮದಾಚಾರ್ಯರಲ್ಲಿ, ತಮಸಿ ಸ್ಥಿರಾ ನಿಯತ ಸಂಸ್ಥಿತಿ, ತಮಸ್ಸಿನೊಳಗೆ ನಿತ್ಯದಲ್ಲಿ ನಿಯಮೇನ ಇರುವುದು ಇದೇ ದೈತ್ಯ ಹತಿ. ದೈತ್ಯರ ಸಂಹಾರ ಅಂದ್ರೆ, ದೈತ್ಯರ ಸಂಹಾರ ಅಂದ್ರೆ ತಮಸಿ ಸ್ಥಿರ ನಿಯತ ಸಂಸ್ಥಿತಿ ಏವ, ಏವಕಾರವನ್ನ ಕೊಟ್ಟಿದ್ದಾರೆ. ಏವ ಅಂದ್ರೆ ಇದೇ, ದೈತ್ಯರ ಸಂಹಾರ ಎಂಬ ಶಬ್ದಕ್ಕೆ ಇದೇ ಅರ್ಥನೇ ಹೊರತು ಸಾಮಾನ್ಯವಾಗಿ ಸಂಹಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇಲ್ಲ. ಆ ಅಭಿಪ್ರಾಯದಿಂದ 61ನೇ ಶ್ಲೋಕದಲ್ಲಿ ನಿಹತ ಏನ ದಾನವಾಹ ಅಂತ ಹೇಳಿದ್ದಲ್ಲ. ನಿಹತಾಹ ಎಂಬುದಕ್ಕೆ ಯಾರಿಂದ ದಾನವರು ದೈತ್ಯರು ನಿಹತಾಹ ಅಂಧನ್ ತಮಸ್ಸಿಗೆ ಹೋದ್ರು ಅಂತ ಅರ್ಥ. ಬರೀ ಸತ್ರು ಅಂತಷ್ಟೇ ಅರ್ಥ ಅಲ್ಲ, ಯಾರಿಂದ ಅಂಧನ್ ತಮಸ್ಸಿಗೆ ದೈತ್ಯರು ಹೋದರೋ, ಯಾರಿಂದ ಬ್ರಹ್ಮಾದಿ ದೇವತೆಗಳು ಮೋಕ್ಷಕ್ಕೆ ಹೋದರೋ ಅಂತಹ ಭಗವಂತನಿಗೆ ನಮಸ್ಕಾರ ಅಂತ 61ನೇ ಶ್ಲೋಕದಲ್ಲಿ ಆ ಅಭಿಪ್ರಾಯದಿಂದ ವೇದವ್ಯಾಸದೇವರು ತಿಳಿಸಿಕೊಟ್ಟದ್ದು. ಹೀಗಾಗಿ ಅದನ್ನೇ ಆ ಅರ್ಥವನ್ನೇ ಇಲ್ಲಿ ಶ್ರೀಮದಾಚಾರ್ಯ ತಿಳಿಸಿದರು. ಅಥ ಚ ದೈತ್ಯ ಹತಿ ತಮಸಿ ಸ್ಥಿರ ನಿಯತ ಸಂಸ್ಥಿತಿರೇವ, ಇದೇ ಅರ್ಥ ತಿಳಿದುಕೊಳ್ಳಬೇಕು. ಅನ್ಯಥಾ ಅನ್ಯಥಾ ಹೊರತು, ಅನ್ಯಥಾ ಎಂಬುದಕ್ಕೆ ದೇಹ ವಿಯೋಗೋ ನ, ದೇಹ ವಿಯೋಗ, ದೇಹದಿಂದ ವಿಯೋಗವಾಗುವುದೇನಿದೆ ಹನನ ಸಂಹಾರ ಎಂಬುದಕ್ಕೆ ಆ ಅರ್ಥ ಅಲ್ಲ. ದೈತ್ಯಹತಿ ಎಂಬುದಕ್ಕೆ ಈ ಅರ್ಥನೇ ಹೊರತು ನಚ ಅನ್ಯಥಾ, ದೇಹ ವಿಯೋಗ ರೂಪವಾದಂತಹ ಹನನ ಅಲ್ಲ. ಇಷ್ಟು ವಿಚಾರವನ್ನ ತಿಳಿಸಿದರು. ಹಿಂದೆ ಕೇಳಿದಂತೆ, ಹೇಗೆ ಹಿಂದಿನ ಶ್ಲೋಕದಲ್ಲಿ ಸೃಷ್ಟೃತ್ವಂ ನಾಮ ದೇವಾನ ಮುಕ್ತಿ ಸೃಷ್ಟೃತ್ವಂ, ದೇವತೆಗಳಿಗೆ ಉತ್ಪತ್ತಿ ಅಂದ್ರೆ ಮೋಕ್ಷದ ಉತ್ಪತ್ತಿನೇ ಅವರಿಗೆ ಉತ್ಪತ್ತಿಯನ್ನು ಹೇಳಿದ್ದೇ ಹೊರತು ನ ಅನ್ಯತ, ಬೇರೆ ಉತ್ಪತ್ತಿಯನ್ನು ಹೇಳಿದ್ದಲ್ಲ. ಯಾಕ್ರಿ ಹಾಗ್ಯಾಕೆ ಅಂತ ಕೇಳಿದಕ್ಕೆ ಉತ್ತರವನ್ನು ಕೊಟ್ಟದ್ದು. ಅದೇ ರೀತಿ ಇಲ್ಲಿಯೂ ಪ್ರಶ್ನೆ ಕೇಳ್ತಾರೆ. ದೈತ್ಯಹತಿ ಎಂಬುದಕ್ಕೆ ತಮಸ್ಸಿನೊಳಗೆ ಸ್ಥಿರವಾಗಿ ನಿಯಮೇನ ಇರುವಿಕೆಯನ್ನ ದೈತ್ಯಹತಿ ಎಂಬ ಶಬ್ದದ ಅರ್ಥವನ್ನ ಹೇಳ್ತಾ ಇದ್ದೀರಿ. ಅದು ಯಾಕೆ? ಎಲ್ಲರಿಗೂ ತಿಳಿದಂತೆ ಸಾಮಾನ್ಯವಾಗಿ ಪ್ರಸಿದ್ಧವಾದಂತಹ ದೇಹ ವಿಯೋಗ ರೂಪವಾದಂತಹ ಆ ಶಬ್ದದ ಅರ್ಥವನ್ನೇ ಯಾಕೆ ಹೇಳಬಾರದು? ಕುತೋ ನ ಇತ್ಯತಃ ಉಕ್ತಂ, ಯಾಕೆ ದೇಹ ವಿಯೋಗ ರೂಪವಾದಂತಹ ಅನ್ನವನ್ನ ಹೇಳೋದಿಲ್ಲ, ಹೇಳಬಾರದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಮುಂದಿನ ಪಾದಗಳಲ್ಲಿ ಉತ್ತರವನ್ನು ಕೊಡ್ತಾರೆ. ತನು ವಿಭಾಗ ಕೃತಿ ಸಕಲೇಶ್ವಿಯಂ ನಹಿ ವಿಶೇಷ ಕೃತಾಸುರ ದೈತ್ಯಗ. ಯಾಕೆ ಅರ್ಥವನ್ನು ಮಾಡಬಾರದು ಅಂದ್ರೆ, ಇಯಂ ಇತ್ಯಸ್ಯೈವ ನೋಡಿ, ಸಕಲೇಶ್ವಿಯಂ ಅಂತ ಇದೆ. ಇಯಂ ಅಂದ್ರೆ ಈ ಅಂತ ಅರ್ಥ, ಇದು ಅಂತ ಅರ್ಥ. ಯಾವುದು ಎಂಬುದು ಇಯಂ ಎಂಬುದಕ್ಕೆ ವ್ಯಾಖ್ಯಾನ ತನು ವಿಭಾಗ ಕೃತಿ ಅಂತ ಹೇಳ್ತಾರೆ ಟಿಪ್ಪಣಿಕಾರರು. ತನು ವಿಭಾಗ ಕೃತಿ ಅಂದ್ರೆ ದೇಹ ವಿಯೋಗ ಕಾರಣಂ, ದೇಹ ವಿಯೋಗಕ್ಕೆ ಕಾರಣ ಅಂತ ಅರ್ಥ. ತನು ಅಂದ್ರೆ ದೇಹ, ವಿಭಾಗ ಅಂದ್ರೆ ವಿಯೋಗ, ಅದಕ್ಕೆ ಕೃತಿ ಕಾರಣವಾದದ್ದು. ತನು ವಿಭಾಗ ಕೃತಿ ಎಂಬುದಕ್ಕೆ ದೇಹ ವಿಯೋಗ ಕಾರಣಂ, ದೇಹ ವಿಯೋಗಕ್ಕೆ ಕಾರಣವಾದದ್ದು ಯಾವುದು? ಹನನ, ಸಂಹಾರ ಮಾಡಿದರು ಅಂದ್ರೆ ಜೀವನಿಗೂ ದೇಹಕ್ಕೂ ವಿಯೋಗ ಆಗ್ತದೆ. ಹೀಗಾಗಿ ಇಂತಹ ದೇಹ ವಿಯೋಗ ರೂಪವಾದಂತಹ ಹನನ ಇದೇನಾಗಿದೆ ಅಂದ್ರೆ ಸಕಲೇಶು, ತನು ವಿಭಾಗ ಕೃತಿ ಸಕಲೇಶ್ವಿಯಂ ಅಂತ ಇದೆ. ಇಯಂ ತನು ವಿಭಾಗ ಕೃತಿ, ಈ ತನು ವಿಭಾಗ ಕೃತಿ ಏನಿದೆ, ತನು ದೇಹ ವಿಭಾಗದ ಒಂದು ದೇಹ ವಿಯೋಗ ಏನಿದೆಯೋ ಇದು ದೇಹ ವಿಯೋಗಕ್ಕೆ ಕಾರಣವಾದಂತಹದ್ದು. ಯಾವುದದು? ಹನನ, ಸಂಹಾರ, ನಾಶವಾಗುವುದು. ಇದು ಸಕಲೇಶು, ಸಕಲೇಶು ಅಂದ್ರೆ ಎಲ್ಲರಲ್ಲಿ ಇದೆ ಇದು.
ಯಾರಲ್ಲಿ ಬರೀತಾರೆ ದೇವ ಮನುಷ್ಯ ದೈತ್ಯೇಶು ವರ್ತತೆ ಹಿ. ದೇವತೆಗಳಲ್ಲಿಯೂ ಹನನ ಮರಣ ಇದೆ, ದೈತ್ಯರಲ್ಲಿಯೂ ಹನನ ಮರಣ ಇದೆ, ಮನುಷ್ಯರಲ್ಲಿಯೂ ಕೂಡ ಮರಣ ಇದೆ. ಹೀಗಾಗಿ ದೇಹ ವಿಯೋಗ ರೂಪವಾದಂತಹ ಹನನ ಇದು ದೇವ ಮನುಷ್ಯ ದೈತ್ಯರು ಈ ಮೂರು ತರಹದ ವ್ಯಕ್ತಿಗಳಲ್ಲಿಯೂ ಕೂಡ ಜೀವರಲ್ಲಿಯೂ ಕೂಡ ಇದು ಇದ್ದದ್ದು ದೇಹ ವಿಯೋಗ ರೂಪವಾದಂತಹ ಹನನ. ಹೀಗಿದ್ದಾಗಲೂ ಕೂಡ ಇಲ್ಲಿ ಆ 61ನೇ ಶ್ಲೋಕದಲ್ಲಿ ನಿಹತ ಏನ ದಾನವಾಹ ಅಂತ ಕೇವಲ ದಾನವರಿಗೆ ಮಾತ್ರ, ದೈತ್ಯರಿಗೆ ಮಾತ್ರ ಹನನವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಾರಿಂದ ದಾನವರು ಹತರಾಗಿ ಹೋದರೋ ಅಂತ. ಹೀಗೆ ಎಲ್ಲರಿಗೂ ಇದ್ದಾಗಲೂ ಇವರಿಗೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಾಗಾದರೆ ಇದಕ್ಕೆ ಸಾಮಾನ್ಯವಾಗಿ ಇದ್ದಂತಹ ಅರ್ಥ ಅಲ್ಲ ಅಂತ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತದೆ ಅನುಮಾನದಿಂದಾಗಿ. ತನು ವಿಭಾಗ ಕೃತಿ ಸಕಲೇಶ್ವಯಂ ನಹಿ ವಿಶೇಷ ಕೃತ ಸುರದೈತ್ಯಗ. ವಿಶೇಷ ಕೃತ, ಹೀಗಾಗಿ ವಿಶೇಷ ಇದೆ. ಹಾಗಾದರೆ ಎಲ್ಲರಲ್ಲಿಯೂ ಸಮಾನವಾಗಿ ಹಣ ಇದ್ದಾಗಲೂ ದೈತ್ಯರಿಗೆ ಮಾತ್ರ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಆ ಯಾವುದಕ್ಕೆ ಹತಿ ಶಬ್ದದ ಅರ್ಥವನ್ನ ಬೇರೆ ತಿಳಿದುಕೊಳ್ಳಬೇಕು ಅಂತ ನಮಗೆ ಸ್ಪಷ್ಟವಾಗ್ತದೆ. ವಿಶೇಷಕೃತ ಎಂಬುದಕ್ಕೆ ಮತ್ತೊಂದು ಅರ್ಥವನ್ನ ಟಿಪ್ಪಣಿಕಾರ ತಿಳಿಸ್ತಾರೆ. ಸುರದೈತ್ಯಗ ನಹಿ ವಿಶೇಷಕೃತ. ವಿಶೇಷಕೃತ ಪ್ರೀತಿ ದ್ವೇಷ ರೂಪ ವಿಶೇಷ ನಿಮಿತ್ತ ನಭವತಿ ಅತಃ ಶ್ರುತಿಹತಿ ಶಬ್ದಾರ್ಥೋ ಉಕ್ತಾವೇವ ಗ್ರಾಹ್ಯವು. ಈ ಹತಿ ಎಂಬುದು ಯಾವುದೋ ಹನನ ಎಂಬುದು ಏನಿದೆಯಲ್ಲ, ಇದು ನಹಿ ವಿಶೇಷಕೃತ, ಹನನವಾಗಲಿ ಸೃಷ್ಟಿಯಾಗಲಿ ಎರಡೂ ಕೂಡ ಏನೋ ವಿಶೇಷ. ಯಾರಲ್ಲಿ ಪ್ರೀತಿ ಇರ್ತದೆ ಅವರಲ್ಲಿ ಸೃಷ್ಟಿ ಇರ್ತದೆ, ಅವರ ಸೃಷ್ಟಿ ಮಾಡ್ತಾನೆ ದೇವರು. ಯಾರಲ್ಲಿ ದ್ವೇಷ ಇರ್ತದೆ ಅವರ ಸಂಹಾರ ಮಾಡ್ತಾನೆ ಅಂತ. ಹೀಗೆ ಈ ಅರ್ಥ ಅಲ್ಲ. ನಹಿ ವಿಶೇಷಕೃತ ಸುರದೈತ್ಯಗ, ಸುರ ಮತ್ತು ದೈತ್ಯ ಇವರಲ್ಲಿ ಇರ್ತಕ್ಕಂತಹ ಏನು ಹತಿ ಇದೆಯೋ, ಹನನ ಇದೆಯೋ, ಈ ಹನನ ನ ವಿಶೇಷಕೃತ. ವಿಶೇಷ ಅಂದ್ರೆ ಏನು? ಪ್ರೀತಿ ದ್ವೇಷ ರೂಪವಾದಂತಹ ವಿಶೇಷ. ಪ್ರೀತಿ ದ್ವೇಷ ರೂಪವಾದಂತಹ ವಿಶೇಷ ನಿಮಿತ್ತದಿಂದಾಗಿ ಇದು ಆದದ್ದಲ್ಲ. ಅವರ ಮೇಲೆ ದ್ವೇಷ ಮಾಡ್ತಾನೆ ದೇವರು, ಅವ್ರನ್ನ ಪ್ರೀತಿ ಮಾಡ್ತಾನೆ, ಅದಕ್ಕಾಗಿ ಅವರಿಗೆ ಮುಕ್ತಿ ಕೊಡ್ತಾನೆ, ಹಾಗಲ್ಲ. ಅವರ ಸ್ವಭಾವ ಹಾಗಿದೆ. ಅಸುರರ ಸ್ವಭಾವ, ದೇವತೆಗಳ ಸ್ವಭಾವ. ಹೀಗಾಗಿ ಇವರಿಗೆ ಮೋಕ್ಷವನ್ನು ಕೊಡ್ತಾನೆ, ಇವರಿಗೆ ಅಂಧಂತಮಸ್ಸನ್ನು ಕೊಡ್ತಾನೆ. ಅದಕ್ಕಾಗಿ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಿಹತಾಯೇನ ದಾನವಾಹ ಎಂಬುದಕ್ಕೆ ಹತಿ ಶಬ್ದಕ್ಕೆ ಸಂಹಾರ ಅಂತ ಅರ್ಥವನ್ನ ತಿಳಿದುಕೊಳ್ಳೋದಲ್ಲ. ಆ ಅಸುರರಿಗೆ ಮಾತ್ರ ಅಂಧಂತಮಸ್ಸನ್ನ ಕೊಡ್ತಾ ಇದ್ದುದರಿಂದಾಗಿ ಆ ನಿಹತಾಹ ಎಂಬುದಕ್ಕೆ ಹೇಳಿದಂತೆ ತಮಸಿ ಸ್ಥಿರ ನಿಯತ ಸಂಸ್ಥಿತಿ, ತಮಸ್ಸಿನೊಳಗೆ ನಿತ್ಯದಲ್ಲಿ ನಿಯಮೇನ ಇರುವಿಕೆಯನ್ನೇ ಹತಿ ಎಂಬುದನ್ನ ದೈತ್ಯರಿಗಿರುವಂತಹ ಹನನವನ್ನ ಅರ್ಥವನ್ನ ತಿಳಿದುಕೊಳ್ಳಬೇಕು. ಹಾಗಾದರೆ ಭಗವಂತ ಬ್ರಹ್ಮಾದಿ ದೇವತೆಗಳಿಗೆ ಸೃಷ್ಟಿಯನ್ನು ಕೊಡ್ತಾನೆ ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ, ದಾನವರಿಗೆ ಹನನವನ್ನು ಕೊಡ್ತಾನೆ ಅಂದ್ರೆ ಅವರಿಗೆ ಅಂಧಂತಮಸ್ಸನ್ನು ಕೊಡ್ತಾನೆ ಅಂತ ಹೀಗೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಯಾಕೆ ಬಂತು ಇದು? ಹಿಂದೆ ಭವಘ್ನಂ ಎಂಬುದಕ್ಕೆ ಮೋಕ್ಷವನ್ನು ಕೊಡ್ತಾನೆ, ಸಂಸಾರವನ್ನು ಕಳೆದು ಮೋಕ್ಷವನ್ನು ಕೊಡ್ತಾನೆ ಅಂತ ಆ ಶಬ್ದಕ್ಕೆ ಅರ್ಥವನ್ನು ವ್ಯಾಖ್ಯಾನ ಮಾಡಿದ್ದು. ಹೀಗೆ ಅರ್ಥವನ್ನು ಯಾಕೆ ವ್ಯಾಖ್ಯಾನ ಮಾಡಬೇಕು? ಶ್ರೀಮದ್ ಆಚಾರ್ಯರು ವೇದವ್ಯಾಸದೇವರಿಗೆ ಬೇರೆ ಅರ್ಥ ವಿಪರೀತವಾದದ್ದಿರಬಹುದಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಮಹಾಭಾರತ ವಾಕ್ಯವನ್ನೇ ಪ್ರಮಾಣವನ್ನು ಕೊಟ್ರು. ಸೃಷ್ಟಾ ಬ್ರಹ್ಮಾದಯೋ ಏವ ನಿಹತ ಏನ ದಾನವಾಹ. ಮಹಾಭಾರತ ವಾಕ್ಯವೇ ಇದು. ಮಹಾಭಾರತದಲ್ಲಿ ಏನು ಸ್ಪಷ್ಟವಾಗಿ ಬ್ರಹ್ಮಾದಿ ದೇವತೆಗಳಿಗೆ ಮೋಕ್ಷವನ್ನು ಕೊಡ್ತಾನೆ, ಅಸುರರಿಗೆ ದೈತ್ಯರಿಗೆ ಆ ಒಂದು ಅಂಧತಮಸ್ಸನ್ನು ಕೊಡ್ತಾನೆ ಅಂತ ಹೇಳುವಾಗ ಮೋಕ್ಷವನ್ನು ಭಗವಂತನೇ ಕೊಡ್ತಾನೆ ಅಂತ ಸ್ಪಷ್ಟವಾಗಿ ಮಹಾಭಾರತ ವಾಕ್ಯದಲ್ಲಿ ಏನೇ ಇರ್ತಾ ಇದ್ದಾಗ ಅದಕ್ಕೆ ಅನುಗುಣವಾಗಿ ಭವಘ್ನಂ ಸಂಸಾರವನ್ನು ಕಳಿತಾನೆ ಅಂತಂದ್ರೆ ಸಂಸಾರವನ್ನು ಕಳೆದು ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ. ದೇವತೆಗಳಿಗೆ ಮೋಕ್ಷವನ್ನು ಕೊಡ್ತಾನೆ, ಅಸುರರಿಗೆ ಸಂಸಾರವನ್ನು ಕಳಿತಾನೆ ಅಂದ್ರೆ ಅಂಧಂತಮಸ್ಸನ್ನು ಕೊಡ್ತಾನೆ ಅಂತ ಅರ್ಥ. ಹೀಗಾಗಿ ನೋಡ್ರಿ ಆ ಶ್ಲೋಕದ
ಅರ್ಥಕ್ಕೆ ಮಂಗಳಾಚರಣೆ ಇರತಕ್ಕಂತಹ ಶ್ಲೋಕದ ಒಂದು ಪದದ ಒಂದೊಂದು ಪದಗಳ ಅರ್ಥಕ್ಕೂ ಹೀಗೆ ಅರ್ಥ ಮಾಡಬೇಕು ಅನ್ಲಿಕ್ಕೆ ಶ್ರೀಮದಾಚಾರ್ಯರು ಮಹಾಭಾರತ ವಾಕ್ಯಗಳಿಂದಲೇನೆ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಪ್ರತಿಜ್ಞೆಯನ್ನು ಅದನ್ನೇ ಮಾಡಿದ್ದು. ಮಹಾಭಾರತ ವಾಕ್ಯಗಳಿಂದಲೇನೆ ಮಹಾಭಾರತ ವಾಕ್ಯದ ನಿರ್ಣಯವನ್ನ ಮಾಡುತ್ತೇವೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದಂತೆ ಅದೇ ರೀತಿಯಾಗಿ ನಿರ್ಣಯಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಇಷ್ಟು ಅನುಮಾನದಿಂದಾಗಿ, ಅನುಮಾನದ ಮುಖಾಂತರವಾಗಿ ಈ ಸೃಷ್ಟಾ ಬ್ರಹ್ಮಾದಯೋ ದೇವ ನಿಹತ ಏನ ದಾನವಾಹ ಎಂಬುವಲ್ಲಿ ಸೃಷ್ಟಿ ಅಂದ್ರೆ ಮೋಕ್ಷ ಸೃಷ್ಟಿ, ಹತಿ ಅಂದ್ರೆ ಅನಂತಮಸ್ಸಿಗೆ ಹೋಗುವುದು ಅಂತ ಹೀಗೆ ಅರ್ಥವನ್ನ ಅನುಮಾನದ ಮುಖಾಂತರವಾಗಿ ತಿಳಿಸಿಕೊಟ್ರು. ನೇರವಾಗಿ ಆ ಶಬ್ದದ ಅರ್ಥ ಗೊತ್ತಾಗೋದಿಲ್ಲ. ಹೀಗೆ ಒಂದು ರೀತಿಯಿಂದ ಒಂದೊಂದು ಶ್ಲೋಕದಿಂದ ಹೀಗೆ ಅರ್ಥ ಮಾಡಬೇಕು ಅನ್ಲಿಕ್ಕೆ ಉಪಪತ್ತಿಯನ್ನ ಕೊಟ್ಟು ತಿಳಿಸಿದರು ಶ್ರೀಮದಾಚಾರ್ಯರು. ಈಗ ಮತ್ತೊಂದು ರೀತಿಯಿಂದ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಅದಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ? ನ ಕೇವಲಂ ಅಸ್ಮದ್ ವ್ಯಾಖ್ಯಾನಂ ಉಪಪತ್ತಿ ಸಿದ್ಧಂ ಇತ್ಯತಃ ಸೃಷ್ಟಿ ಹತಿ ಶಬ್ದಾರ್ಥ ಮುಕ್ತಿತಮ ಪ್ರಧಾನಾರ್ಥಕಃ. ಕೇವಲ ಉಪಪತ್ತಿಯ ಮುಖಾಂತರವಾಗಿ ಈ ಸೃಷ್ಟಿ ಮತ್ತು ಹತಿ ಶಬ್ದಕ್ಕೆ ಮುಕ್ತಿತಮ ಪ್ರಧಾನ, ಮುಕ್ತಿಯನ್ನು ಕೊಡೋದು, ತಮಸ್ಸನ್ನು ಕೊಡೋದು ಅಂತ ಕೇವಲ ಉಪಪತ್ತಿಯಿಂದ ಮಾತ್ರ ಇದನ್ನು ತಿಳಿದುಕೊಳ್ಳುವುದಷ್ಟೇ ಅಲ್ಲ, ಅಪಿತು ಭಾರತ ಕಥಾ ಪರ್ಯಾಲೋಚನೇನಾಪಿ, ಮಹಾಭಾರತ ವಾಕ್ಯದಿಂದಲೇ ನಿರ್ಣಯವನ್ನು ಮಾಡಿದ್ದಾರೆ, ಆದರೆ ಅನುಮಾನದ ಮುಖಾಂತರವಾಗಿ ತಿಳಿಸಿಕೊಟ್ಟರದನ್ನು. ಆ ಭವಗ್ನಂ ಎಂಬುದಕ್ಕೆ ಸಂಸಾರವನ್ನು ಕಳೆದ ಮೋಕ್ಷವನ್ನು ಕೊಡ್ತಾನೆ ದೇವತೆಗಳಿಗೆ, ಅಸುರರಿಗೆ ತಮಸ್ಸನ್ನು ಕೊಡ್ತಾನೆ ಅಂತ ಆ ವಿಷಯದೊಳಗೆ ಪ್ರಮಾಣವನ್ನು ಕೊಡಬೇಕಾದದ್ದು 61ನೇ ಶ್ಲೋಕ ಪ್ರಮಾಣ ಕೊಟ್ಟದ್ದು. ಸೃಷ್ಟಾ ಬ್ರಹ್ಮಾದಯೋ ದೇವಾಹ. ಇಲ್ಲಿ ಸ್ಪಷ್ಟವಾಗಿ ಇಲ್ಲ. ಇಲ್ಲಿ ಇವರಿಗೆ ಮೋಕ್ಷವನ್ನು ಕೊಡ್ತಾನೆ, ಇವರಿಗೆ ತಮಸ್ಸು ಕೊಡ್ತಾನೆ ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಉಪಪತ್ತಿ ಅನುಮಾನದ ಮುಖಾಂತರವಾಗಿ ತೆಳಗೆ 2 ಶ್ಲೋಕಗಳಿಂದ ಅನುಮಾನದ ಮುಖಾಂತರವಾಗಿ ಶ್ರೀಮದಾಚಾರ್ಯರು ಮೋಕ್ಷವನ್ನು ಕೊಡ್ತಾನೆ, ತಮಸ್ಸನ್ನು ಕೊಡ್ತಾನೆ ಅಂತ ಹೇಳಿದ್ರು. ಸ್ಪಷ್ಟವಾಗಿ ಹೇಳಿಲ್ಲ ಅಲ್ಲ ಅಂತ ಮತ್ತೇನಾದ್ರೂ ಅನಿಸಬಹುದು. ಅದಕ್ಕೆ ಅದು ಒಂದು ಸ್ಪಷ್ಟತೆಯನ್ನ ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಅಪಿತು ಭಾರತ ಕಥಾ ಪರ್ಯಾಲೋಚನೇನಾಪಿ, ಭಾರತ ಮಹಾಭಾರತ ಕಥೆಯನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಏನಂತ? ದೇವೇಷ್ಟ ಸಾಧಕ ಅಸುರ ಅನಿಷ್ಟ ಸಾಧಕ. ಭಗವಂತ ದೇವತೆಗಳಿಗೆ ಇಷ್ಟ ಸಾಧಕ, ಇಷ್ಟವನ್ನ ಮಾಡ್ತಾನೆ, ಇಷ್ಟವಾದದ್ದನ್ನು ಕೊಡ್ತಾನೆ. ಅಸುರರಿಗೆ ಅನಿಷ್ಟ ಸಾಧಕ, ಭಗವಂತ ಅಸುರರಿಗೆ ಅನಿಷ್ಟವನ್ನು ಕೊಡ್ತಾನೆ ಅಂತ ಮಹಾಭಾರತದ ಕಥೆಯನ್ನ ನಾವು ಕೇಳಿದಾಗ, ನೋಡಿ ತಿಳಿದಾಗ ಸ್ಪಷ್ಟವಾಗಿ ಅರ್ಥದಿಂದಲೇ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅದನ್ನು ಹೇಳ್ತಾ ಇದ್ದಾರೆ 64ನೇ ಶ್ಲೋಕ. ಈ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ತಮಿಮಮೇವ ಸುರಾಸುರ ಸಂಚಯೇ, ತಮಿಮಮೇವ ಸುರಾಸುರ ಸಂಚಯೇ ಪ್ರವಿಶೇಷ ಮುದೀಕ್ಷಿತುಂ. ಆಚಾರ್ಯ, ಸ್ವಲ್ಪ ಬದಲಾವಣೆ ಇದೆ ಇಲ್ಲಿ. ಏನಿದೆ? ಹರಿಕೃತ ಪ್ರವಿಶೇಷ ಮುದೀಕ್ಷಿತಂ. ಅದೇ ಹೇಳಿದ್ದೇನೆ. ಹರಿಕೃತಂ ಅದೇ ಹೇಳಿದ್ದೇನೆ. ಹರಿಕೃತಂ ಪ್ರವಿಶ ಮುದೀಕ್ಷಿತುಂ. ಹರಿಕೃತಂ ಪ್ರವಿಶೇಷ ಮುದೀಕ್ಷಿತಂ. ಪ್ರತಿವಿಭಜ್ಯ ಚ ಭೀಮ ಸುಯೋಧನೌ. ಪ್ರತಿವಿಭಜ್ಯ ಚ ಭೀಮ ಸುಯೋಧನೌ. ಸ್ವಪರಪಕ್ಷಭಿದಾ ಕಥಿತಾ ಕಥಾ. ಸ್ವಪರಪಕ್ಷಭಿದಾ ಕಥಿತಾ ಕಥಾ. ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತುಂ. ಪ್ರತಿವಿಭಜ್ಯ ಚ ಭೀಮ ಸುಯೋಧನೌ ಸ್ವಪರಪಕ್ಷಭಿದಾ ಕಥಿತಾ ಕಥಾ ಎಂಬುದಾಗಿ 64ನೆಯ ಶ್ಲೋಕ ಪದವಿಭಾಗ. ತಂ ಇಮಂ ಏವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷಂ ಉದೀಕ್ಷಿತುಂ ಪ್ರತಿವಿಭಜ್ಯ
ಚ ಭೀಮಸುಯೋಧನೌ ಸ್ವಪರ ಪಕ್ಷಭಿದ ಕಥಿತ ಕಥಾ ಎಂಬುದಾಗಿ ಪದವಿಭಾಗ. ಸುರಾಸುರ ಸಂಚಯೇ ಹರಿಕೃತಂ ತಂ ಇಮಂ ಪೂರ್ವೋಕ್ತಂ ಪ್ರವಿವೇಶಂ ಉದೀಕ್ಷಯಿತುಂ. ಏನ್ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರಲ್ಲಿ ನೋಡ್ರಿ. ಸುರಾಸುರ ಸಂಚಯೇ ಹರಿಕೃತಂ, ವೇದವ್ಯಾಸ ದೇವರಿಂದ ರಚಿತವಾದಂತಹ ಈ ಮಹಾಭಾರತ. ಈ ಮಹಾಭಾರತ ಗ್ರಂಥದಲ್ಲಿ ಏನ್ ಮಾಡಿದ್ದಾರೆ ಇಲ್ಲಿ? ಸುರಾಸುರ ಸಂಚಯೇ, ಸುರ ಮತ್ತು ಅಸುರರ ಇವರ ಸಮೂಹ, ಸುರರ ಸಮೂಹ ಇದು, ಅಸುರರ ಸಮೂಹ ಇದು, ದೇವತೆಗಳ ಸಮೂಹ ಇದು, ದೈತ್ಯರ ಸಮೂಹ ಇದು. ನೋಡ್ರಿ, ಸುರ ಅಸುರ ಸಂಚಯ, ಸಂಚಯ ಸಮೂಹ ಅಂತ ಅರ್ಥ. ಸುರ ಸಂಚಯ ಅಸುರ ಸಂಚಯ. ಸುರಾಸುರ ಸಂಚಯೇ, ಸುರರ ಸಂಚಯ, ಸುರರ ಸಮೂಹ, ಅಸುರರ ಸಮೂಹದಲ್ಲಿ ತಮಿಮಮೇವ ಹರಿಕೃತಂ ತಮಿಮಮೇವ ಪ್ರವಿಶೇಷಂ ಉದೀಕ್ಷಿತುಂ. ಭಗವಂತ ಮಾಡಿದಂತಹ ಈ ವಿಶೇಷ ಏನು ಪ್ರವಿಶೇಷ, ಏನು ವಿಶೇಷ ಅಂದ್ರೆ ತಮಿಮಂ, ತಮಿಮಂ ಎಂಬುದಕ್ಕೆ ಹಿಂದೆ ಹೇಳಿದಂತಹ ದೇವತೆಗಳಿಗೆ ಮೋಕ್ಷವನ್ನ ಕೊಡೋದು, ದೈತ್ಯರಿಗೆ ಅಂಧಂತಮಸ್ಸನ್ನು ಕೊಡೋದು ಏನಿದೆಯಲ್ಲ, ಇದನ್ನ ಪ್ರವಿಶೇಷಂ ಉದೀಕ್ಷಿತುಂ, ಇದನ್ನ ವೇದವ್ಯಾಸ ದೇವರು ತಿಳಿಸೋದಕ್ಕಾಗೇನೆ. ಈ ಎರಡು ಸಂಚಯ, ಎರಡು ಸಮೂಹ ಇದೆ, ದೇವತೆಗಳ ಸಮೂಹ, ದೈತ್ಯರ ಸಮೂಹ. ಇವರಲ್ಲಿ ಈ ವಿಶೇಷ, ದೇವತೆಗಳಿಗೆ ಮೋಕ್ಷ, ಅಸುರರಿಗೆ ಅಂಧಂತಮಸ್ಸು ಆಗ್ತದೆ ಅಂತ ತಿಳಿಸುವುದಕ್ಕಾಗಿಯೇನೆ ಪ್ರವಿಶೇಷಂ ಉದೀಕ್ಷಿತುಂ, ಆ ಪ್ರವಿಶೇಷ ವಿಶೇಷತೆಯನ್ನ ತಿಳಿಸುವುದಕ್ಕಾಗಿಯೇನೆ ವೇದವ್ಯಾಸ ದೇವರು ಏನು ಮಾಡಿದ್ದಾರೆ ಅಂದ್ರೆ ಪ್ರತಿವಿಭಜ್ಯ ಚ ಭೀಮ ಸುಯೋಧನೌ ಸ್ವಪರ ಪಕ್ಷಭಿಧ ಕಥಿತ ಕಥಾ. ಸ್ವಪರ ಪಕ್ಷಭಿಧ, ಸ್ವಪಕ್ಷ ಪರಪಕ್ಷ. ಸ್ವಪಕ್ಷ ಅಂದ್ರೆ ಕೃಷ್ಣನ ಪಕ್ಷ, ದೇವರ ಪಕ್ಷ. ಪರಪಕ್ಷ ಅಂದ್ರೆ ಬೇರೆ ಒಂದು ಪಕ್ಷ. ಸ್ವಶ್ಚಾಸೋ ಪರಶ್ಚ ಸ್ವಪರೌ ತೌಶತೌ ಪಕ್ಷೌ ಚ ಸ್ವಪರ ಪಕ್ಷೌ ಇತಿ ಭಿದ ಸ್ವಪಕ್ಷ ಪರಪಕ್ಷ ಇತಿ ಭೇದೇನ ಭೀಮ ಸುಯೋಧನೌ. ಏನ್ ಮಾಡಿದ್ದಾರೆ? ಭೀಮ ಸುಯೋಧನೌ ಸ್ವಪರ ಪಕ್ಷ ಭಿದ, ಇದು ತನ್ನ ಪಕ್ಷ, ಇದು ಮತ್ತೊಬ್ಬರ ಇವರು ಪರಕೀಯ ಪಕ್ಷ ಅಂತ ತಿಳಿಸೋದಕ್ಕಾಗೇನೆ ಭೀಮ ಸುಯೋಧನೌ ಪ್ರತಿವಿಭಜ್ಯ ಏನ್ ಮಾಡಿದ್ದಾರೆ ವೇದವ್ಯಾಸ ದೇವರು ಅಂದ್ರೆ ಕಥೆಯನ್ನ ತಿಳಿಸುವಾಗ ಭೀಮಸೇನ ದೇವರ ಒಂದು ಪಕ್ಷ ಮತ್ತು ದುರ್ಯೋಧನನ ಒಂದು ಪಕ್ಷ. ಭೀಮ ಸುಯೋಧನವು ಭೀಮಸೇನ ದೇವರ ಒಂದು ಪಕ್ಷ, ಅದು ಸ್ವಪರ ಪಕ್ಷ, ಅದು ತನ್ನ ಪಕ್ಷ. ಸುಯೋಧನ ಪಕ್ಷ ಅಂದ್ರೆ ದುರ್ಯೋಧನನ ಪಕ್ಷ ಅಂದ್ರೆ ಅಸುರ ಪಕ್ಷ ಅಂತ ಪ್ರತಿವಿಭಜ್ಯ, ಅದನ್ನು ವಿಭಾಗ ಮಾಡಿ ಇದು ನನ್ನ ಪಕ್ಷ, ಇದು ಅಸುರರ ಪಕ್ಷ ಅಂತ ಈ ರೀತಿಯಾಗಿ ತಿಳಿಸುವುದಕ್ಕಾಗೇನೆ, ಇದೇ ರೀತಿಯಾಗಿಯೇನೆ ಕಥಾ ಕಥಿತ. ವೇದವ್ಯಾಸ ದೇವರು ಈ ರೀತಿಯಾಗಿ ಇದು ಕೃಷ್ಣನ ಪಕ್ಷ, ಭೀಮಸೇನ ದೇವರ ಪಕ್ಷ ಅದು ಸ್ವಪರ ಪಕ್ಷ, ಕೃಷ್ಣನ ಪಕ್ಷ, ದುರ್ಯೋಧನನ ಪಕ್ಷ ಇದು ಅಸುರರ ಪಕ್ಷ ಅಂತ ತಿಳಿಸುವುದಕ್ಕಾಗೇನೆ ಕಥಾ ಕಥಿತ, ಈ ರೀತಿಯಾಗಿ ಕಥೆಯನ್ನ, ಮಹಾಭಾರತದ ಕಥೆಯನ್ನ ವೇದವ್ಯಾಸ ದೇವರು ತಿಳಿಸಿಕೊಟ್ಟದ್ದು, ಆ ವಿಶೇಷತೆಯನ್ನ ತಿಳಿಸುವುದಕ್ಕಾಗೇನೆ. ಅದಕ್ಕಾಗಿ ಸ್ಪಷ್ಟವಾಗಿ ಈ ರೀತಿ ಕಥೆಯನ್ನು ತಿಳಿಸಿದ್ದಾರೆ. ಭೀಮಸೇನ ದೇವರಿಗೆ ಮುಂದೆ ಇದು ಸ್ವಪರ ಪಕ್ಷ, ಕೃಷ್ಣನ ಪಕ್ಷವಾದ್ದರಿಂದ ಅವರಿಗೆ ಮಹಾಭಾರತದ ಯುದ್ಧದಲ್ಲಿ ಕೊನೆಗೆ ಜಯ ಸಿಗ್ತದೆ, ಇವರಿಗೆ ಅಪಜಯ ಸಿಗ್ತದೆ. ಹೀಗಾಗಿ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ, ಇವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಈ ರೀತಿಯಾಗಿ ಕಥೆಯನ್ನ ತಿಳಿಸುವ ಮುಖಾಂತರವಾಗಿಯೇನೆ ದೇವತೆಗಳಿಗೆ ಮೋಕ್ಷವನ್ನು ಕೊಡ್ತೇನೆ, ಅಸುರರಿಗೆ ಅಂಧಂತಮಸ್ಸನ್ನು ಕೊಡುತ್ತೇನೆ ಅಂತ ಕಥೆಯ ಮುಖಾಂತರವಾಗಿಯೂ ಕೂಡ ನಮಗೆ ಸ್ಪಷ್ಟವಾಗಿ ಈ ಒಂದು ಅರ್ಥ ನಮಗೆ ತಿಳಿದು ಬರ್ತದೆ. ಅದಕ್ಕಾಗಿ ಈಗಲೂ ಈ ರೀತಿಯಾಗಲೂ ಕೂಡ ಆ ಭಗವಂತ ಮೋಕ್ಷ ಮತ್ತು ಅಂಧಂತಮಸ್ಸನ್ನ ಸುರ ಮತ್ತು ಅಸುರರಿಗೆ ಕೊಡ್ತಾನೆ ಎಂಬುವ ಅರ್ಥವು ಕಥೆಯಿಂದಲೂ ತಿಳಿದು ಬರ್ತದೆ. ಕೇವಲ ಅನುಮಾನದಿಂದ ಅಂತಿಷ್ಟೇ ಅರ್ಥ ಅಲ್ಲ, ಕಥೆಯಿಂದಲೂ ಅರ್ಥಾತ್ತು ನಮಗೆ ತಿಳಿದು ಬರ್ತದೆ. ಹೀಗಾಗಿ
ಭವಘ್ನಂ ಎಂಬುವಂತಹ ಶಬ್ದಕ್ಕೆ ಏನು ಅರ್ಥವನ್ನ ಮಾಡಿದರೋ ಆ ಅರ್ಥ ಇದು ಸರಿಯಾದ ಅರ್ಥ ಶ್ರೀಮದಾಚಾರ್ಯ ಹೇಳಿದ್ದು. ಇದಕ್ಕೆ ಸರಿಯಾಗಿ ಆ ಮಹಾಭಾರತದ ವಾಕ್ಯವನ್ನೇ ಕೊಟ್ಟು ನಿರ್ಣಯವನ್ನ ಮಾಡಿ ತಿಳಿಸಿದ್ದು. ಹೀಗಾಗಿ ನಾವು ಹೇಗೋ ಅರ್ಥವನ್ನ ಹೇಳಿದ್ದೇವೆ ಅಂತ ಅರ್ಥ ಅಲ್ಲ, ಮಹಾಭಾರತ ವಾಕ್ಯಗಳಿಂದಲೇನೆ ಆ ಅರ್ಥದ ನಿರ್ಣಯವನ್ನ ಮಾಡ್ತಾ ಇದ್ದದ್ದು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದೆ ಅನೇಕ ನಿರ್ಣಯಗಳನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ.